ಎಪಿಸೋಡ್ 2 ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮನೋಜ ಮಾತಾಡಿರೋ ವಿಡಿಯೋ ನೋಡಿದ ತಕ್ಷಣನೇ ಎಲ್ಲರಿಗೂ ಶಾಕ್ ಆಗುತ್ತೆ. ಹಾಗೆ ಇಲ್ಲಿ ಶಾಂತಿ ಹೊಡೆದಾಗ ನಾನು ಸಾಲ ಮಾಡಿದೀನಿ ಫ್ರೆಂಡ್ ಹತ್ರ ಅಂತ ಸುಳ್ಳು ಹೇಳ್ತಾನೆ. ಆಗ ಸಾಲ ಮಾಡಿದ್ದಾನ ನನಗೆ ಯಾಕೋ ಹಾಗೆ ಅನ್ನಿಸ್ತಿಲ್ಲ ಅಪ್ಪ, ಇವರಿಬ್ಬರು ಸೇರ್ಕೊಂಡು ಏನೋ ನಾಟಕ ಆಡ್ತಿದ್ದಾರೆ ಅಂತ ಸೂರ್ಯ ಹೇಳ್ದಾಗ ಸೂರ್ಯ ಅವನೇ ಹೇಳ್ತಿದ್ದಾನಲ್ಲ ಸಾಲ ಮಾಡಿದೀನಿ ಅಂತ, ಸುಮ್ನೆ ಇದನ್ನ ದೊಡ್ಡದು ಮಾಡುವುದು ಬೇಡ ಹೋಗ್ರೋ ಸುಮ್ನೆ ಅಂತ ರಂಗನಾಥ್ ಹೇಳಿ ಕಳಿಸ್ತಾರೆ. ಆಗ ಅಮ್ಮ ಯಾಕಮ್ಮ ಹೀಗೆ ಹೊಡೆದೆ, ನನಗೆ ಅಲ್ಲ ನೀನು ಮಾಡಿದ್ದು ತಪ್ಪಲ್ವಾ, ನಿನ್ನ ಮೇಲೆ ಮಾತ್ರ ತಪ್ಪು ಹಾಕೊಳ್ದೆ, ಎಲ್ಲಾ ತಪ್ಪು ನನ್ನ ಮೇಲೆ ಹಾಕ್ದೆ ಅಲ್ವಾ, ಈಗ ಮನೆಯವರ ಮುಂದೆ ಎಲ್ಲಾ ನಾನು ಕೆಟ್ಟವನಾದೆ ಅಂತ ಮನೋಜ್ ಹೇಳ್ದಾಗ ಹೇ ಸುಮ್ನೆ ಇರೋ, ಏನು ಮಾತಾಡಬೇಡ, ಅಕಸ್ಮಾತ್ ಆ ಸೂರ್ಯ ಮತ್ತೆ ಮೀನಾ ಏನಾದ್ರೂ ಕೇಳಿಸಿಕೊಂಡ್ರೆ ಮುಗ್ದೆ ಹೋಯ್ತು, ನಮ್ಮ ಕಥೆನೇ ಮುಗಿಸಿಬಿಡ್ತಾರೆ. ಈಗ ನಿನ್ನೊಬ್ಬ ಸಿಗಾಕೊಂಡಿದ್ದೀಯಾ, ಮುಂದೆ ಏನಾದ್ರೂ ದೊಡ್ಡದಾಗಿ ಜಗಳ ಆಗಿ ಮನೆ ಬಿಟ್ಟು ಹೋಗಿ ಅಂತ ಏನಾದ್ರೂ ಅಂದ್ಬಿಟ್ರೆ ಆಗ ನಾನು ನಿನ್ನ ಉಳಿಸಿಕೋಬಹುದು. ಇಲ್ಲ ಅವರು ಹೊಡಿಯೋಕೆ ಬಂದ್ರೆ ನಾನು ನಿನ್ನ ಉಳಿಸಿಕೋತೀನಿ ಕಣೋ, ಅದಕ್ಕೋಸ್ಕರ ನಾನು ಈ ತರ ಮಾಡಿದ್ದು. ಈಗ ನಾನು ತಪ್ಪು ಮಾಡಿದೀನಿ ಅಂತ ಗೊತ್ತಾದ್ರೆ ಅವರು ಸುಮ್ನೆ ಇರ್ತಾರೆ ತರ ಯೋಚನೆ ಮಾಡು ಅಂತ ಶಾಂತಿ ಹೇಳ್ತಾರೆ. ಅಮ್ಮ ಆದ್ರೂ ಕೂಡ ರೋಹಿಣಿ ಮುಂದೆ ಎಲ್ಲಾ ನೀನು ತುಂಬಾನೇ ಹೊಡೆದು ಬಿಟ್ಟೆ ಅಮ್ಮ, ನಿಜವಾಗ್ಲೂ ತುಂಬಾನೇ ಬೇಜಾರಾಗ್ತಿದೆ ಅಂತ ಮನೋಜ ಹೇಳ್ತಾನೆ. ಮಾಡಿರೋ ತಪ್ಪೇ ಅಂತದ್ದು, ಸುಮ್ನೆ ನಿಂತ್ಕೊಳ್ಳಲು ಅಂತ ಕೋಪ ಮಾಡ್ಕೊಂಡು ಬೈತಾ ಇರ್ತಾರೆ ಶಾಂತಿ. ಈಗ ರೋಹಿಣಿ ಹತ್ರ ಮಾತಾಡಕ್ಕೆ ಹೋದ್ರೆ ರೋಹಿಣಿನೂ ಸುಮ್ನೆ ಇರಲ್ಲ. ಅಯ್ಯೋ ಏನಪ್ಪಾ ಮಾಡ್ಲಿ ಅಂತ ಟೆನ್ಷನ್ ಮಾಡ್ಕೊಂಡು